ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ವಿಡಿಯೋ ಶೂಟ್ ಮಾಡಬೇಕಿದ್ರೆ ಒಂದು ಪಾಯಿಂಟ್ ಇದೆ, ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಆಸ್ಪೆಕ್ಟ್ ರೇಷಿಯೋ. ವಿಡಿಯೋ ಶೂಟ್ ಮಾಡಬೇಕಾದ್ರೆ ಇದನ್ನ ಒಂದು ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಇದನ್ನ ಶೂಟ್ ಮಾಡಬೇಕು. ಓಕೆ, ಎರಡು ಫಾರ್ಮೆಟ್ ಇದೆ, ಒಂದು ಲಾಂಗ್ ಫಾರ್ಮೆಟ್ ಇದೆ, ಒಂದು ಶಾರ್ಟ್ ಫಾರ್ಮೆಟ್ ಇದೆ ವಿಡಿಯೋದಲ್ಲಿ. ಓಕೆ, ಅದೇ ಥರ ಆಸ್ಪೆಕ್ಟ್ ರೇಷಿಯೋನು ಅದೇ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು. ಆಸ್ಪೆಕ್ಟ್ ರೇಷಿಯೋ ಬಂದ್ಬಿಟ್ಟು ಲಾಂಗ್ ವಿಡಿಯೋಗೆ 6:9 ಅಪ್ಲೈ ಆಗುತ್ತೆ. ಆಮೇಲೆ ಶಾರ್ಟ್ ವಿಡಿಯೋಗೆ 2-3-4 ಇದಾವೆ. ಬಂದ್ಬಿಟ್ಟು 9:16 ಇದೆ, ಆಮೇಲೆ 1:1 ಇದೆ, ಆಮೇಲೆ 4:3 ಇದೆ, ಆಮೇಲೆ 3:4 ಇದೆ. ಓಕೆ, ಲಾಂಗ್ ಟೈಮ್ಗೆ ಯಾವಾಗಲೂ ಕಂಪಲ್ಸರಿ ನೀವು 6:9 ಯೂಸ್ ಮಾಡಬೇಕು. ಆಮೇಲೆ ಶಾರ್ಟ್ಗೆ 9:16 ಯೂಸ್ ಮಾಡಿ. ಓಕೆ, ಇದು ವರ್ಟಿಕಲಿ ತುಂಬ ಚೆನ್ನಾಗಿ ವಿಡಿಯೋನ ತೋರಿಸುತ್ತೆ, ನಮಗೆ ವಿವರ್ಸು ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ ಕೇಸ್ ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ಯೂಸ್ ಮಾಡ್ತಿದ್ರೆ, ಇನ್ಸ್ಟಾಗ್ರಾಮಲ್ಲಿ ಏನಾದ್ರು ಅಪ್ಲೋಡ್ ಮಾಡ್ತಿದ್ರೆ ಅದಕ್ಕೆ ನೀವು 1:1 ಇಟ್ಕೊಬೋದು. 1:1 ಸ್ಕ್ವೇರಲ್ಲಿ ಬರುತ್ತೆ, ನೀವು ನೋಡಿರ್ಬೋದು. ಇಷ್ಟೇ ನೆನಪಲ್ಲಿ ಇಟ್ಕೊಳ್ಳಿ, ಎರಡೇ ರೇಷನ್ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಒಂದು 9:16 ಬಂದ್ಬಿಟ್ಟು ಶಾರ್ಟ್ಗೆ, ಆಮೇಲೆ 16:9 ಬಂದ್ಬಿಟ್ಟು ಲಾಂಗ್ಗೆ. ಓಕೆ, ಇದ್ರ ಏನಾದರೂ ವ್ಯತ್ಯಾಸ ಆದರೆ ನಿಮ್ಮ ವಿಡಿಯೋದಲ್ಲಿ ಸಮ್ ಪೋರ್ಷನ್ಸ್ ಕಟ್ ಆಗುತ್ತೆ, ನೋಡೋರಿಗೆ ಚೆನ್ನಾಗಿ ಕಾಣಲ್ಲ. ಓಕೆ, ಗೊತ್ತಾಯ್ತಲ್ಲ ಲಾಂಗ್ಗೆ ಯಾವುದಂತ, ಶಾರ್ಟ್ಗೆ ಯಾವುದಂತ. ಓಕೆ, ಆಸ್ಪೆಕ್ಟ್ ರೇಷಿಯೋ ತುಂಬ ಇಂಪಾರ್ಟೆಂಟ್. ಆಸ್ಪೆಕ್ಟ್ ರೇಷಿಯೋ ಅಂದರೆ ಸಿಂಪಲ್ಲಾಗಿ ಒಂದು ಲ್ಯಾಂಗ್ವೇಜಲ್ಲಿ ಹೇಳಬೇಕಿದ್ರೆ ಸೈಜ್. ಓಕೆ, ಯಾವ ರೀತಿ ಟಿವಿದು ಬೇರೆ ಇರುತ್ತೆ, ಫೋನ್ ಬೇರೆ ಇರುತ್ತೆ. ಓಕೆ, ನಾವು ಎಲ್ಲದಕ್ಕೂ ಒಂದೇ ಆಸ್ಪೆಕ್ಟ್ ರೇಷಿಯೋ ಇಟ್ಕೊಂಡ್ರೆ ಸಮದಲ್ಲಿ ಚೆನ್ನಾಗಿ ಕಾಣುತ್ತೆ, ಸಮದಲ್ಲಿ ಪೋರ್ಷನ್ ಕಟ್ ಆಗುತ್ತೆ. ಓಕೆ, ಅದಕ್ಕೆ ಇದು ಇಂಪಾರ್ಟೆಂಟ್. ನೀವು ಇದನ್ನು ಫಾಲೋ ಮಾಡಲೇಬೇಕು. ಫಾಲೋ ಮಾಡಿ ನೀವು ಇದನ್ನು ಶೂಟ್ ಮಾಡ್ಕೊಳ್ಳಿ, ಆಮೇಲೆ ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ, ಮತ್ತು ಇದೇ ಥರ ಒಂದು ಒಳ್ಳೆ ಕಂಟೆಂಟ್ ಒಂದಿಗೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಬಾಯ್.